ನಮಸ್ಕಾರ ಆತ್ಮೇರೆ. ಇವತ್ತಿನ ಖುಷಿ ಹೇಳತಿರದ ಖುಷಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತೇಳಿ ಭಗವದ್ಗೀತೆಯಲ್ಲಿ ಓದಿದ್ವಿ. ಸ್ವಾತಂತ್ರ್ಯ ಕಳೆದ 75 ವರ್ಷಗಳು ಕೂಡ ಕಳಂಕಿತ ರಾಜಕಾರಣಿಗಳನ್ನು ನೋಡಿ 2009ರಲ್ಲಿ ಆರಂಭವಾದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ದಿಂದ ಸಮುದ್ರ ಮಂಥನದಲ್ಲಿ ಯಾವ ರೀತಿ ಅಮೃತವನ್ನು ತೆಗೆದರೋ ಆ ರೀತಿ ದೇಶಕ್ಕೆ ಒಂದು ಹೊಸ ಮಾದರಿಯನ್ನು ಅರವಿಂದ್ ಕೇಜ್ರಿವಾಲ್ 2012ರಲ್ಲಿ ಆಮ್ ಆದ್ಮಿ ಜನರಿಗೋಸ್ಕರ ಮಾಡಿದಂಥ ಒಂದು ಸಾಮಾನ್ಯರ ಕನಸನ್ನು ನನಸು ಮಾಡುವಂಥ ಒಂದು ಪಕ್ಷವನ್ನು ಕಟ್ಟಿ ದೆಹಲಿ, ಪಂಜಾಬ್, ಸದ್ಯ ಜಮ್ಮು, ಗೋವಾ, ಗುಜರಾತ್, ಇವತ್ತು ಪುದುಚೇರಿ ಹಲವು ಕಡೆಗೆ ಪಕ್ಷವನ್ನು ಕಟ್ಟಿ ಬೆಳೆಸುತ್ತಿರುವಾಗ ಲಂಚಕೋರ ಪಕ್ಷಗಳು ಸೇರಿ ಎಲ್ಲವೂ ಕೂಡ ಕುತಂತ್ರ ಮಾಡಿ ತಮ್ಮಲ್ಲಿರೋ ಹಣವನ್ನು ದುರುಪಯೋಗ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷ ಕೂಡ ಲಂಚಕೋರ ಅನ್ನೋಂಥ ಒಂದು ಕಳಂಕವನ್ನು ತಂದು 2022ರಲ್ಲಿ ತಮ್ಮದೇ ಆದಂಥ ಬಿಜೆಪಿ ಬೆಂಬಲಿತ ರಾಜ್ಯಪಾಲರನ್ನು ಇಟ್ಟುಕೊಂಡು ಒಂದು ಫಿರ್ಯಾದಿಯನ್ನು ಕೊಟ್ಟು CID ತನಿಖೆ ಕೊಡ್ತಾರೆ. ಆ ನಂತರ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಇಂಥ ಮನೋಜ್ ಕುಮಾರ್ ಜೈನ್ ಹಲವಾರು ನಾಯಕರನ್ನ ಜೈಲಿಗೆ ಅಟ್ಟಿ ಆಮ್ ಆದ್ಮಿ ಕೂಡ ಲಂಚಕೋರ ಪಕ್ಷ ಅನ್ನೋದನ್ನ ಪುರಾವೆ ಸಹಿತ ಮಾಡಲಿಕ್ಕೆ ಜನರ ಮನಸ್ಸಿಗೆ ಒಂದು ಮಂಕು ಕವಿದ ವಾತಾವರಣ ನಿರ್ಮಾಣ ಮಾಡಿ ಕುತಂತ್ರದಿಂದ 2025ರಲ್ಲಿ ನಡೆದ ದೆಹಲಿ ಚುನಾವಣೆ ಕೂಡ ಗೆಲ್ತಾರೆ. ನಾವು ಹೇಳ್ತೀವಿ ಆಮ್ ಆದ್ಮಿ ಪಕ್ಷದವರು ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕಾದರೂ ಕೂಡ ತನ್ನ ಸತ್ಯವನ್ನು ಬಿಡಲಿಲ್ಲ ಅನ್ನೋದನ್ನ ಅರವಿಂದ್ ಕೇಜ್ರಿವಾಲ್ ಇವತ್ತು ಇಡೀ ದೇಶದ ಜನತೆಗೆ ಒಂದು ಸಾಕ್ಷಿ ಸಮೇತ ಇವತ್ತು ಉದಾಹರಣೆಯಾಗಿದ್ದಾರೆ. ಏಕೆಂದರೆ ದೆಹಲಿ ಹೈಕೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ, CBI ಮೇಲೆ ನ್ಯಾಯಾಂಗ ತನಿಖೆ ಆಗಲಿ, ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದವರು ಯಾರು ಕೂಡ ಲಂಚ ತಿಂದಿಲ್ಲ, ಈ ಪ್ರಕರಣದಲ್ಲಿ ಯಾರು ಕೂಡ ಆರೋಪಿತರಲ್ಲ, ಸಂಪೂರ್ಣವಾಗಿ ಖುಲಾಸೆ ಮಾಡಿದೆ. ಇವತ್ತು ಆಮ್ ಆದ್ಮಿ ಪಕ್ಷ ಅಷ್ಟೇ ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಸಾಮಾನ್ಯ ಜನತೆ, ಇಡೀ ಬಡ ಜನತೆ, ನೌಕರಶಾಹಿ ವರ್ಗ ಎಲ್ಲ ವರ್ಗ ಕೂಡ ದೇಶದ 95% ಜನ ಇವತ್ತು ಸಂಭ್ರಮದ ಖುಷಿಯಲ್ಲಿದ್ದಾರೆ. ಏನೋ ಮಂಕು ಕವಿದ ವಾತಾವರಣದಲ್ಲಿ ರಾಜಕೀಯ ಕುತಂತ್ರಿಗಳು ಮಾತ್ರ ತಮ್ಮ ಹೊಟ್ಟೆ ಉರಿಯನ್ನು ತಡೆದುಕೊಳ್ಳಾರದೆ ಬಡಬಡಿಸ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇಡೀ ದೇಶದಲ್ಲಿ ಸತ್ಯಕ್ಕೆ ಜಯ ಇದೆ ಅನ್ನೋದನ್ನ ಇವತ್ತು ನಮ್ಮ ನ್ಯಾಯಾಂಗ ಇಲಾಖೆ ಘನತೆ ವ್ಯಕ್ತ ನ್ಯಾಯಾಧೀಶರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಆತ್ಮೇರೆ, ಬನ್ನಿ ಮುಂದೊಂದು ದಿನ ಸ್ವಚ್ಛ ಭಾರತವನ್ನ ನಾವು ಕಟ್ಟೋಣ. ಇಡೀ ದೇಶದಲ್ಲಿ ಸಾಮಾನ್ಯರ ಆಡಳಿತವನ್ನ, ಸ್ವಚ್ಛ ಆಡಳಿತವನ್ನ, ಹಣವಿಲ್ಲದೆ ಚುನಾವಣೆ ಮಾಡುವಂತ ಒಂದು ಯೋಚನೆಯನ್ನ, ಒಂದು ವಿಚಾರವನ್ನ ಮಾಡೋಣ. ದಯವಿಟ್ಟು ಇವತ್ತಿನ ಸಂಭ್ರಮಾಚರಣೆಗೆ ಇಡೀ ದೇಶಕ್ಕೆ, ಭಾರತ ಮಾತೆಗೆ, ಕರ್ನಾಟಕ ಮಾತೆಗೆ ಪಾರದರ್ಶಕ ಆಡಳಿತ ನೀಡುವಂತ ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೆ ಕೂಡ ನಾವು ಜೈ ಹೇಳ್ತಾ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳ್ತೀನಿ. ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ಅರ್ಜುನ್ ಹಲ್ಗಿಗೌಡ.